ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕವಾದಂತ ಆಡಳಿತವನ್ನು ನೀಡುತ್ತೇವೆ ಅಂತೇಳಿ ಜನರಿಗೆ ಒಂದು ಮಾತನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನ ಸರ್ಕಾರವನ್ನ ರಚನೆ ಮಾಡಿದ 24 ಗಂಟೆಯಲ್ಲೇ ಹಣವನ್ನ ಇವತ್ತು ಲೂಟಿ ಮಾಡತಕ್ಕಂಥ ಕೆಲಸಗಳು ಪ್ರಾರಂಭ ಆಯಿತು. ನಾವು ಪ್ರಾರಂಭಿಕ ಹಂತದಲ್ಲೇ ಈ ಸರ್ಕಾರ ರಚನೆಯಾದಾಗಲೇ ಹಲವಾರು ಪ್ರಕರಣಗಳ ಬಗ್ಗೆ, ವರ್ಗಾವಣೆಯಲ್ಲಿ ಯಾವ ರೀತಿಯಲ್ಲಿ ಸರ್ಕಾರಿ ನೌಕರರನ್ನ ಬಲವಂತವಾಗಿ ಒಂದು ಸ್ಥಾನಗಳನ್ನು ಕೊಡಲಿಕ್ಕೆ ಅವರಿಂದ ವಸೂಲಿ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡುವುದು. ಈ ಕಳೆದ 14-15 ತಿಂಗಳಲ್ಲಿ ಸರ್ಕಾರದ ನಡವಳಿಕೆ ಇದೆಲ್ಲವನ್ನ ಗಮನಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಪಕ್ಷದ ಎಲ್ಲಾ ಮುಖಂಡರುಗಳು, ಅಶೋಕ್ ಅವರು ಈ ತರ ಮಾತನಾಡಿದ್ದಾರೆ, ನಾನು ಬರಬೇಕಾದ್ರೆ ಸುದೀರ್ಘವಾಗಿ ಮಾತನಾಡ್ತಾ ಇದ್ದಂಥದನ್ನ ಕೇಳಿಸ್ಕೊಂಡಿದ್ದಾರೆ. ವೇದಿಕೆ ಮೇಲೆ ಬಹಳ ಜನ ನಾಯಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಂಡ್ಯ ಜಿಲ್ಲೆಯಲ್ಲಿ 19ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ರು. ಅದನ್ನು ನಾವು ಮನೆಯಲಿಕ್ಕೆ ಆಗಲಿಲ್ಲ. ಅವರು ಸಹ ಇವತ್ತು ವಿಜಯೇಂದ್ರ ಅವರ ಜೊತೆಯಲ್ಲಿ ಇಬ್ಬರು ಸಹೋದರರ ರೀತಿಯಲ್ಲಿ ಇವತ್ತು ಈ ಒಂದು ಪಾದಯಾತ್ರೆಗೆ ಯಾವೊಂದು ಉತ್ಸಾಹವನ್ನು ನಿಮ್ಮೆಲ್ಲರಿಗೂ ತುಂಬಿದ್ದಾರೆ. ರಾಜ್ಯದ ಹಲವಾರು ಭಾಗಗಳಿಂದ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಕಳೆದ 5 ದಿನಗಳಿಂದ ನಿರಂತರವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ರಾಜ್ಯದ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಏನ್ ಮಾಡಿದ್ದೀರಿ. ಪ್ರಥಮವಾಗಿ ಬಿಜೆಪಿಯ ಮತ್ತು ಜೆಡಿಎಸ್ನ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಮೈಸೂರು ಚಲೋ ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷಕ್ಕೆ ನಾವು ಮಾಡ್ತಾ ಇರೋದಲ್ಲ. ಒಂದು ಸರ್ಕಾರ ಹೊಸದಾಗಿ ಆಯ್ಕೆಯಾದ ಮೇಲೆ ಸ್ವಲ್ಪ ದಿನಗಳ ಕಾಲ ಅವರಿಗೆ ಅವಕಾಶಗಳನ್ನು ಕೊಡೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಂದಂತ ಒಂದು ದಾರಿ. ಆದರೆ ಈ ಸರ್ಕಾರ ಬಂದ ದಿನವೇ ಯಾವ ರೀತಿಯಲ್ಲಿ ಅಕ್ರಮ ಭ್ರಷ್ಟಾಚಾರಗಳಿಗೆ ಇವತ್ತು ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಚುನಾವಣೆ 5 ವರ್ಷದ ಸರ್ಕಾರವನ್ನ ನಡೆಸಿ ಚುನಾವಣೆಗೆ ಹೋಗ್ತಕ್ಕಂತ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಕೇಳಿದ್ದೇವೆ. ಆದರೆ ಈ ಒಂದು ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ರಚನೆಯಾದ ಕೆಲವೇ ದಿನಗಳಲ್ಲಿ ಜನಗಳು ಚೀತು ಅಂತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಬಗ್ಗೆ ಇವತ್ತು ಅವರ ವೃತ್ತಿಯಿಂದ ಶಾಪ ಏನಾಗ್ತಾ ಇದ್ದಾರೆ. ಇದು ನಾವು ಇದೆಲ್ಲವನ್ನ ಗಮನಿಸಿ ನಂತರ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ 87 ಕೋಟಿ ಹಣವನ್ನ ಇವತ್ತೇನು ಲೂಟಿ ಮಾಡೋದು. ಮುಖ್ಯಮಂತ್ರಿಗಳೇ ಹೇಳ್ತಾರೆ 187 ಕೋಟಿ ಅಲ್ಲ, ಅದು ಅಕ್ರಮ ಮಾಡಿರೋದು 87 ಕೋಟಿ ಮಾತ್ರ ಅಂತ ಹೇಳಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಇನ್ನು ಮೈಸೂರಿನ ಮೂಡ, ನಾವು ಧರ್ಮಪತ್ನಿ ಹೆಸರಿನಲ್ಲಿ 15 ಸೈಟ್ ತಗೊಂಡಿದ್ದಕ್ಕೆ ನಮಗೇನು ತಕರಾರಿಲ್ಲ. ನಾನು ಹೇಳಿದ್ದೇನೆ ಹಲವಾರು ಬಾರಿ, ಇನ್ನೂ 15 ಸೈಟ್ ತಗೊಳ್ಳಿ, ನಮಗೇನು ಬೇಜಾರಿಲ್ಲ, ನಮಗೇನು ಅಸೂಯೆ ಇಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನತೆಗೆ, ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಾವು ನಮ್ಮ ಒಂದು ದುಡಿಮೆ ಇರಬೇಕು. ಆದ್ರೆ ಅದು ಹೇಳ್ತೀವಿ. ಆದರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ